ಇನ್ನು ಹುಟ್ಟದೆ ಇರಲಿ ನಾರಿಯರೆನ್ನವಲು ಭಂಗಿತರು ಭುವನದೊಳಿನ್ನು ಜನಿಸಲು ಬೇಡ ಗಂಡರು ಭೀಮಸನ್ನಿಭರು ನವಲು ಪಾಂಡವರವಲು ಸಂಪನ್ನ ದುಃಖಿಗಳಾರು ನವೆದರು ಮುನ್ನಿನವರೊಳಗೆ ಎಂದು ದ್ರೌಪದಿ ಹಿರಿದು ಹಲುಬಿದಳು. ಎಲ್ರಿಗೂ ನಮಸ್ಕಾರ. ನಿನ್ನೆಯ ಕಥಾಭಾಗದಲ್ಲಿ ನಾವು ಯಾವ ರೀತಿಯ ಶೋಕಸಂದಿಗ್ಧ ಪರಿಸ್ಥಿತಿಯಲ್ಲಿ ದ್ರೌಪದಿ ಇದ್ಲು ಅನ್ನೋದನ್ನು ಗಮನಿಸಿದ್ವಿ. ಆ ಶೋಕದಲ್ಲಿ ಹಾಗೂ ರೋಷಾಗ್ನಿಯಲ್ಲಿ ಬೇಯ್ತಾ ಯಾವ ರೀತಿಯ ಮಾತುಗಳನ್ನು ದ್ರೌಪದಿ ಆಡ್ತಾಳೆ ಅನ್ನೋದನ್ನು ಇವತ್ತು ಗಮನಿಸೋಣ. ಆಕೆ ದುಃಖದ ಪರಿಸ್ಥಿತಿಯಲ್ಲಿ ಕೇಳ್ತಾಳೆ, ನಾನು ಯಾರಿಗೆ ಯಾವ ತೊಂದರೆಯನ್ನು ಕೊಟ್ಟಿದ್ದಕ್ಕೆ ಈ ರೀತಿಯ ಕಷ್ಟವನ್ನು ಅನುಭವಿಸ್ತಾ ಇದ್ದೀನಿ, ನಾನು ಯಾವ ಪುಟ್ಟ ಹಸುಗೂಸಿಗೆ ತೊಂದರೆ ಕೊಟ್ಟಿದ್ದೀನಿ, ಯಾವ ಮಗುವನ್ನು ಅಳಿಸಿದ್ದೀನಿ, ಅಥವಾ ಯಾವ ಧರ್ಮವನ್ನು ಅಳೆದಿದ್ದೀನಿ, ಯಾವ ಧರ್ಮದ ನಾಶಕ್ಕೆ ಕಾರಣವಾಗಿದ್ದೀನಿ, ಅಥವಾ ಯಾವ ಹೆಂಗಸಿಗೆ ಯಾವುದಾದ್ರೂ ತೊಂದರೆಯನ್ನು ಕೊಟ್ಟಿದ್ದೀನಿ, ಯಾರಿಗೆ ಯಾವ ತೊಂದರೆಯನ್ನು ಕೊಟ್ಟಿದ್ದಕ್ಕೆ ನನಗೆ ಈ ರೀತಿಯ ಒಂದು ಕಷ್ಟ ಬರ್ತಾ ಇದೆ ಅಂತ ಹೇಳಿ ತುಂಬ ಶೋಕದಿಂದ ದ್ರೌಪದಿ ತನ್ನ ಮಾತುಗಳನ್ನು ಆಡ್ತಾಳೆ. ಹೀಗೆ ಮಾತಾಡಿದ ಮೇಲೆ ಆಕೆ ತನ್ನ ಪರಿಸ್ಥಿತಿಯ ಬಗ್ಗೆ ತುಂಬ ಶೋಕದಿಂದ ದುಃಖದಿಂದ ಒಂದಿಷ್ಟು ಬಹಳ ಹೃದಯ ಕಲ್ಕುವಂತಹ ಮಾತುಗಳನ್ನೆಲ್ಲ ಆಡ್ತಾಳೆ. ಆಕೆ ಹೇಳ್ತಾಳೆ, ಈ ಭೂಲೋಕದಲ್ಲಿ ನನ್ನ ರೀತಿಯ ನಾರಿಯರು ಇನ್ಯಾರೂ ಹುಟ್ಟದೇ ಇರಲಿ, ಯಾರು ಜನಿಸಲೇ ಬೇಡ ಅಂಥೇಳಿ ತನ್ನ ಶೋಕವನ್ನು ದ್ರೌಪದಿ ಹೇಳ್ತಾ ಇದ್ದಾಳೆ. ಆಕೆ ಹೇಳ್ತಾಳೆ, ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಭಂಗಿತರು ಭುವನದೊಳು ಇನ್ನು ಜನಿಸಲು ಬೇಡ, ಯಾರು ಹುಟ್ಟೋದೇ ಬೇಡ ಅಂತ ದ್ರೌಪದಿ ಹೇಳ್ತಾ ಇದ್ದಾಳೆ. ಅದಾದಮೇಲೆ ಆಕೆ ಹೇಳ್ತಾಳೆ, ಭೀಮಸೇನಂತಹ ಒಬ್ಬ ಪತಿ ಹಾಗೂ ಎಲ್ಲ ಪಾಂಡವರು ನಾವೆಲ್ಲರೂ ಯಾವ ರೀತಿಯೆಲ್ಲ ದುಃಖವನ್ನೆಲ್ಲ ಅನುಭವಿಸ್ತಾ ಇದ್ದೀವಿ, ಈ ದುಃಖವನ್ನೆಲ್ಲ ಅನುಭವಿಸೋಕೆ ನಾವು ಯಾವ ತಪ್ಪನ್ನೆಲ್ಲ ಮಾಡಿದ್ವಿ, ನಾನು ಯಾವ ತಪ್ಪನ್ನು ಮಾಡಿದ್ದೆ ಅಂಥೇಳಿ ದ್ರೌಪದಿ ಆ ಶೋಕ ಸಾಗರದಲ್ಲಿ ಮುಳುಗಿ ತನ್ನ ಶೋಕವನ್ನು ಈ ರೀತಿಯ ಮನಕಲ್ಕುವಂತಹ ಮಾತುಗಳಿಂದ ಭೀಮಸೇನನ ಮುಂದೆ ತನ್ನ ಅಸಮಾಧಾನವನ್ನು ಪ್ರಸ್ತುತಪಡಿಸ್ತಾ ಇದ್ದಾಳೆ. ಹೀಗೆ ಅಸಮಾಧಾನ ಪ್ರಸ್ತುತಪಡಿಸ್ತಾ ಇರೋದಕ್ಕೆ ಭೀಮಸೇನನ ಉತ್ತರ ಏನಾಗಿತ್ತು, ಮುಂದೆ ಏನು ನಡೆಯುತ್ತೆ ಅಂತ ನಾಳಿನ ಕಥಾಭಾಗದಲ್ಲಿ ನೋಡೋಣ. ನಮಸ್ಕಾರ. ಜನನವೇ ಪಾಂಚಾಲರಾಯನ ಮನೆ ಮನೋವಲ್ಲಭರದಾರೆನೆ ಮನುಜಗಿನುಜರು ಗಣ್ಯವೇ ಗೀರ್ವಾಣರಿಂ ಮಿಗಿಲು ಎನಗೆ ಬಂದೆಡರಿ ವಿರಾಟನ ವನಿತೆಯರುಗಳ ಮುಡಿಯ ಕಟ್ಟುವ ತನುವತಿ ಗುರುವ ಕಾಲನೊತ್ತುವ ಕೆಲಸದುತ್ಸಾಹ. ಮುಂದುವರಿದ ಕಥಾಭಾಗದಲ್ಲಿ ಆಕೆ ಜನನವೇ ಪಾಂಚಾಲರಾಯನ ಮನೆ ಮನೋವಲ್ಲಭರದಾರೆನೆ ಮನುಜಗಿನುಜರು ಗಣ್ಯವೇ ಗೀರ್ಬಾಣರಿಂ ಮಿಗಿಲು ಎನಗೆ ಬಂದಡರಿ ವಿರಾಟನ ವನಿತೆಯರ ಮುಡಿಯ ಕಟ್ಟುವ ತನುವ ತಿಗುರುವ ಕಾಲನೊತ್ತುವ ಕೆಲಸದುತ್ಸಾಹ ಅನ್ನೋದು ಇಂದಿನ ಪದ್ಯ. ಹಿಂದೆ ನಾನು ಪಾಂಚಾಲರಾಯ ಅಂತ ಹೇಳಿದ್ರೆ ಕೃಷ್ಣ ಅಂತ ಹೇಳಿದ್ದೆ. ಆ ತಪ್ಪಿಗೆ ಕ್ಷಮಿಸಬೇಕು. ಪಾಂಚಾಲರಾಯ ಅಂದರೆ ಕೃಷ್ಣ ಅಲ್ಲ, ಪಾಂಚಾಲರಾಯ ಅಂದರೆ ಪಾಂಚಾಲಿಯ ತಂದೆ ಪಾಂಚಾಲರಾಯ. ಹಾಗಾಗಿ ದ್ರೌಪದಿಯ ತಂದೆಯಾದಂತಹ ದ್ರುಪದನನ್ನು ಇಲ್ಲಿ ಪಾಂಚಾಲರಾಯ ಅಂತ ಹೇಳಲ್ಪಟ್ಟಿದೆ, ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ.
ಆ ಪಾಂಚಾಲರಾಯನ ಮನೆಯಲ್ಲಿದ್ದಂತಹ ಜನಿಸಿದಂತಹ ನಾನು ಈ ರೀತಿಯೆಲ್ಲ ವಿರಾಟನ ಮನೆಯ ಹೆಂಗಳಿಯರ ಸೇವೆಯನ್ನು ಮಾಡಿಕೊಂಡಿದ್ದೀನಲ್ಲ, ಅವರ ಮುಡಿಯ ಕಟ್ಟುವ, ಕೂದಲಿಗೆ ಜಡೆಯನ್ನು ಹಾಕಿ ಹೂಗಳನ್ನೆಲ್ಲ ಮುಡಿಸುವ, ಹಾಗೆ ತನುವತಿಗುರು ಅವರಿಗೆ ಅಲಂಕಾರಗಳನ್ನೆಲ್ಲ ಮಾಡುವ, ಹಾಗೂ ಕಾಲ ನೊತ್ತುವ ಕೆಲಸದ ಉತ್ಸಾಹ ಇದೆಯಲ್ಲ ಅಂತ ದ್ರೌಪದಿ ಭೀಮಸೇನನಿಗೆ ಹೇಳ್ತಾ ಇದ್ದಾಳೆ. ಆದರೆ ಇಲ್ಲಿಗೆ ಆಕೆಯ ರೋಷಾವೇಶ ಮುಗಿಯತ್ತಾ, ಅಥವಾ ಆಕೆಯ ರೋಷಾವೇಶದ ಮುಂದುವರಿದ ಭಾಗಗಳು ಇನ್ನೇನಾದರೂ ಇವೆಯಾ, ಮುಂದೆ ಕಥಾಭಾಗ ಯಾವ ಕಡೆ ತನ್ನ ಪ್ರಯಾಣವನ್ನು ಮಾಡುತ್ತೆ ಅಂತ ನಾಳಿನ ಕಥಾಭಾಗದಲ್ಲಿ ಗಮನಿಸೋಣ. ನಮಸ್ಕಾರ.